ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಾನ್ಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಅಲ್ಹಮ್ದುಲಿಲ್ಲಾ, ನಾವು ಇಲ್ಲೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಸೆಹರ್ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಗೊತ್ತಾ? ಅವಳು ಇವತ್ತು ಅವ್ರ ಗ್ರಾನಿ ಮನೆಗೆ ಹೋಗ್ತಾ ಇದ್ದಾಳೆ. ನೋಡಿ ಅವಳು ಎಷ್ಟು ಎಕ್ಸೈಟೆಡ್ ಆಗಿದ್ದಾಳೆ ನಮ್ಮ ಮಮ್ಮಿನ ಮೀಟ್ ಮಾಡಿ. ಸೆಹರ್ಗೆ ಡ್ರಾಪ್ ಮಾಡಿ ನಾನು ಕೂಡ ಸ್ವಲ್ಪ ವೆಜಿಟೇಬಲ್ಸ್ ಬೇಕಾಗಿತ್ತು, ಸೊ ಅದನ್ನ ಶಾಪ್ ಮಾಡ್ಕೊಂಡ್ ಬಂದೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಸೈಮಲ್ಟೇನಿಯಸ್ಲಿ ಟೀನ ಕೂಡ ಪ್ರಿಪೇರ್ ಮಾಡಿ ಕುಡ್ದೆ. ಮಧ್ಯಾಹ್ನ ಅಷ್ಟೊತ್ತಿಗೆ ಸೆಹರ್ ಕೂಡ ಅವ್ರ ಗ್ರಾನಿ ಮನೆಯಿಂದ ಮತ್ತೆ ರಿಟರ್ನ್ ಬಂದ್ಲು. ಈ ನಡುವೆ ಸೆಹರ್ ತುಂಬಾನೇ ಚಾಕ್ಲೇಟ್ಸ್ ನ ಕನ್ಸ್ಯೂಮ್ ಮಾಡ್ತಾ ಇದ್ದಾಳೆ. ಸೊ ಅದ್ರಲ್ಲಿ ಚಾಕ್ಲೇಟ್ಸ್ ಅಂದ್ರೆ ಅವಳಿಗೆ ಗೋಲ್ಡ್ ಕಾಯಿನ್ ಚಾಕ್ಲೇಟ್ಸ್ ಅಂದ್ರೆ ತುಂಬಾ ಇಷ್ಟ ಅವಳಿಗೆ. ನೆಕ್ಸ್ಟ್ ಡೇ ಚನಾ ಮಸಾಲ ಅಂಡ್ ಪೂರಿ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇವತ್ತು ಕ್ರೇಡಲ್ ಸೆರೆಮನಿ ಇತ್ತು, ಸೊ ಅಲ್ಲಿಗೆ ರೆಡಿಯಾಗಿ ನಾನು ಹೋಗ್ತಾ ಇದ್ದೀನಿ. ಆಸ್ ಯೂಶುವಲ್ ಸೆಹರ್ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾಳೆ. 10-15 ಮಿನಿಟ್ಸ್ ಅಲ್ಲಿ ವೆನ್ಯೂಗೆ ರೀಚ್ ಆದ್ವಿ. ವೆನ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಫ್ರೆಂಡ್ಸ್? ನಮ್ಮ ನಿಕಾ ಕೂಡ ಈ ಹಾಲ್ ಅಲ್ಲೇ ಆಗಿದ್ದು. ಸೆಹರ್ ಅವ್ರ ಚಿಕ್ಕಮ್ಮ ಕೂಡ ಬಂದಿದ್ರು. ಸೊ ಲಂಚ್ ಟೈಮ್ ಫ್ರೆಂಡ್ಸ್, ಲಂಚ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ತುಂಬಾನೇ ವೆರೈಟೀಸ್ ಇತ್ತು ಫ್ರೆಂಡ್ಸ್, ಎಲ್ಲ ಕೂಡ ತುಂಬಾ ಡೆಲಿಷಿಯಸ್ ಆಗಿತ್ತು. ಕ್ರೇಡಲ್ ಸೆರೆಮನಿ ಆಗಿದ್ರಿಂದ ಬೇಬಿ ಸ್ಟಫ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ಲಂಚ್ ಮುಗಿಸ್ಕೊಂಡು ಸೆಹರ್ದು ಸ್ವಲ್ಪ ವಿಡಿಯೋಸ್ ತಗೊಂಡೆ. ದ ಮೋಸ್ಟ್ ಅವೈಟೆಡ್ ಟೈಮ್ ಸೆಹರ್ಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಆಟ ಆಡೋದಕ್ಕೆ ಹೋಗ್ತಾ ಇದ್ದಾಳೆ. ಮನೆಗೆ ರೀಚ್ ಆದ್ಮೇಲೆ ಒಂದು ಪವರ್ ನ್ಯಾಪ್ ತಗೊಂಡು ಈವ್ನಿಂಗ್ ಸ್ನಾಕ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಉದ್ದಿನ ವಡೆ ತುಂಬಾ ಟೇಸ್ಟಿ ಆಗಿತ್ತು. ನಮ್ಮ ಫ್ಯಾಮಿಲಿಲಿ ಡಿನ್ನರ್ ಎಲ್ಲರೂ ಜೊತೆಗೆ ಮಾಡ್ತೀವಿ, ಸೊ ಅದಕ್ಕೆ ಡಿನ್ನರ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ದೋಸೆ ನಮ್ಮ ಫ್ಯಾಮಿಲಿಲಿ ಎಲ್ಲರಿಗೂ ಆಲ್ ಟೈಮ್ ಫೇವ್ರೆಟ್. ದೋಸೆ ಕೂಡ ತುಂಬಾ ಟೇಸ್ಟಿ ಆಗಿತ್ತು ಫ್ರೆಂಡ್ಸ್. ನಾಳೆ ಫ್ರೈಡೆ, ತುಂಬಾನೇ ಬ್ಯುಸಿ ಡೇ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೆಹರ್ಗೆ ದೋಸೆ ಅಂದ್ರೆ ತುಂಬಾ ಇಷ್ಟ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಡೇ ಅವಳಿಗೆ ನಾನು ಅನಿಯನ್ ದೋಸಾನ ಮಾಡಿಕೊಟ್ಟೆ. ಇವತ್ತು ಲಂಚ್ಗೆ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಅಂಡ್ ಶೀರ್ ಕುರ್ಮಾನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕನ್ ಕಬಾಬ್ಗೆ ಮಸಾಲೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕಿ ಕಬಾಬ್ನ ಮ್ಯಾರಿನೇಟ್ ಮಾಡೋದಿಕ್ಕೆ ಫ್ರಿಜ್ ಅಲ್ಲಿ ಸ್ವಲ್ಪ ಹೊತ್ತಿಟ್ಟೆ. ನಮ್ಮ ಮದರ್ ಇನ್ ಲಾ ಬಿರಿಯಾನಿನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಾನು ಶೀರ್ ಕುರ್ಮಾನ ಪ್ರಿಪೇರ್ ಮಾಡಿ ನಮಾಜ್ಗೆ ಹೊರಟೆ. ಸೆಹರ್ಗೆ ಕೂಡ ಲಂಚ್ ಮಾಡಿಸಿ ಅವಳ ಜೊತೆ ಸ್ವಲ್ಪ ನಾನು ಚಿಕ್ ಚಾಟ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಕೂಡ ಲಂಚ್ ಮಾಡ್ಕೊಂಡೆ. ಇವತ್ತಿನ ಈ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ನೀವು ನನ್ನ ಚಾನೆಲ್ನ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.